ಪ್ರತಿಯೊಂದು ಚಲನಚಿತ್ರ ಶೂಟಿಂಗ್ ಆಗಿರ್ಬೋದು. ರಿಪೀಟ್. ರಿಪೀಟ್. ಹಾಂ 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 ಇಲ್ಲ, ಯಶ್ ಅವರು ಸೂರ್ಯ ದೇವಸ್ಥಾನದ ಸದಾಶಿವ ರುದ್ರ ದೇವರ ಒಬ್ಬ ದೊಡ್ಡ ಭಕ್ತ. ಅವರು ನಮಗೆ ನೆನಪಿದ್ದಾಗೆ ಮೊದಲು ಅವರ ರಾಜಾ ಹುಲಿ ಸುಮಾರು ಒಂದು 10 ವರ್ಷ ಇರಬಹುದು, ನನಗೂ ಸರಿ ನೆನಪಿಲ್ಲ. ಅದರ ಒಂದು ಬಿಡುಗಡೆಯ ಸಂದರ್ಭದಲ್ಲಿ ಇಲ್ಲಿ ಬಂದಿದ್ರು. ಮತ್ತು ಆ ಚಿತ್ರ ಬಹಳ ಒಂದು ಯಶಸ್ಸನ್ನು ಕಂಡಿತು. ಆನಂತರ ಹೆಚ್ಚಿನ ಅವರೆಲ್ಲ ಚಿತ್ರಗಳ ಬಿಡುಗಡೆ ಮೊದಲು ಇಲ್ಲಿ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಹೋಗ್ತಾರೆ. ಅನಂತರ ಆ ಚಿತ್ರಗಳು ಯಶಸ್ಸನ್ನು ಕಾಣ್ತವೆ. ಯಶಸ್ಸನ್ನು ಕಂಡ ನಂತರ ಮತ್ತೆ ಬಂದು ಇಲ್ಲಿ ಪ್ರಾರ್ಥನೆ ಸಲ್ಲಿಸಿ ಪೂಜೆ ಸಲ್ಲಿಸಿ ಹೋಗ್ತಾರೆ. KGF 1 ಇರ್ಬೋದು, KGF 2 ಇರ್ಬೋದು. ಅದರ ಮೊದಲು ಅವರೆಲ್ಲ ಏನು ಜನಪ್ರಿಯ ಚಿತ್ರಗಳಿದ್ದಾವೆ ಅದೆಲ್ಲ ಸಂದರ್ಭದಲ್ಲಿ ಅವರು ಬಂದಿದ್ದಾರೆ. ಬಂದು ಇಲ್ಲಿ ಪೂಜೆ ಸಲ್ಲಿಸಿ ಅತ್ಯಂತ ಭಕ್ತಿಯಿಂದ ತಮ್ಮ ಸೇವೆಯನ್ನು ಸಲ್ಲಿಸಿ ಹೋಗ್ತಾರೆ. ವಿಶೇಷ ಪೂಜೆ ಅಂತಿಲ್ಲ, ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಚಿತ್ರದ ಯಶಸ್ಸಿಗಾಗಿ ಪ್ರಾರ್ಥನೆ ಸಲ್ಲಿಸಿ ಅವರು ಪೂಜೆ ಸಲ್ಲಿಸಿ ಹೋಗಿ ಪ್ರಸಾದವನ್ನು ಸ್ವೀಕರಿಸಿ ಹೋಗಿದ್ದಾರೆ. ಸೂರ್ಯ ದೇವಸ್ಥಾನದ ವಿಶೇಷ ಮಣ್ಣಿನ ಹರಕೆಯ ಸಂಪ್ರದಾಯ. ಇಲ್ಲಿ ಭಕ್ತಾದಿಗಳು ತಮ್ಮ ಏನು ಇಷ್ಟಾರ್ಥ ನೆರವೇರಬೇಕಂತ ಅಥವಾ ಕಷ್ಟ ಪರಿಹಾರ ಆಗ್ಬೇಕಂತೇಳಿ ಯಾವುದೇ ರೀತಿಯ ಸಂಕಷ್ಟಗಳಿದ್ದರೆ ಪರಿಹಾರಕ್ಕಾಗಿ ಸೂರ್ಯ ಸದಾಶಿವರುದ್ರ ದೇವರನ್ನು ಮೊರೆ ಹೋಗ್ತಾರೆ, ಪ್ರಾರ್ಥನೆ ಸಲ್ಲಿಸ್ತಾರೆ, ಮಣ್ಣಿನ ಹರಕೆ ಒಪ್ಪಿಸ್ತೇನೆ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಅದೇ ರೀತಿಯ ಪ್ರಾರ್ಥನೆಯ ಏನು ಸಲ್ಲಿಸ್ತಾರೆ, ಸದಾಶಿವರುದ್ರ ಅದನ್ನು ನೆರವೇರಿಸ್ತಾರೆ. ಮುಂದೆ ಆ ಭಕ್ತರು ದೇವರಿಗೆ ಮಣ್ಣಿನ ಹರಕೆಯನ್ನು ಸಲ್ಲಿಸ್ತಾರೆ. ಮಣ್ಣಿನ ಹರಕೆಯ ಸಂಪ್ರದಾಯ ಇಲ್ಲಿನ ವಿಶೇಷತೆ.